ತಂದೆಯವರು ಮೇಲ್ಕೋಟೆ ಗೋವಿಂದೇಗೌಡ. ಅವರಿಗೆ ಲಾಸ್ಟ್ ಇಯರ್ ಹಿಂಗೆ ಪೇಯ್ನ್ ಅಂತ ಹೇಳಿದ್ರು ನಮಗೆ. ಸ್ವಲ್ಪ ನಾನು ಅಲ್ಲ ಊರಲ್ಲಿ ತೋರಿಸಿದ್ರು, ಅಲ್ಲಿ ಮಾಮೂಲಿ ಇದು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಕೊಟ್ಟಿದ್ರು. 2 months ನೋಡಿದ್ವಿ, ವಾಸಿನೇ ಆಗಿಲ್ಲ. ಅವರು ತುಂಬಾ ಪೇಯ್ನ್, ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ನಾನು ಇಲ್ಲಿ ಬ್ಯಾಂಗ್ಳೂರ್ ಕರ್ಕೊಂಡ್ಬಂದು ತೋರಿಸ್ದೆ. ಅವಾಗ ಅವರು ಹಾಸ್ಪಿಟ್ಲಿಗೆ ಬರ್ಕೊಟ್ಟಿದ್ರು ನಮ್ಗೆ. ಅಲ್ಲಿ ತೋರ್ಸದ್ಮೇಲೆ ಇದೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು. ಸ್ಟಾರ್ಟಿಂಗ್ ಇಂದಾನು ಏನ್ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಿ ಅವಾಗಿಂದನೂ ಹಂಗೆ ಇದಾರೆ. 1 ವಾರ ಚೆನ್ನಾಗಿದ್ರೆ 1 ವಾರ ಇದೇ ತರ ಇದಾರೆ. ಹಂಗಾಗಿ ಇದು ನಾವು ಇದು ಆಯುರ್ವೇದಿಕ್ದು ರೀಲ್ಸ್ ಅಲ್ಲಿ ನಮ್ ಸಿಸ್ಟರ್ ನೋಡಿ ಕಳ್ಸಿದ್ರು ನನಗೆ. ಅಂದ್ರೆ ನಾನು ನೋಡಿದ್ದೆ ಮುಂಚೆ. ಕೆಲವ್ರು ಏನ್ ಹೇಳ್ತಾರೆ ಆಯುರ್ವೇದಿಕ್ ಸ್ಲೋ ಇದೆ, ಇವ್ರು ಅಲ್ಲೇ ಮೇಜರ್ ಆಗ್ಬಿಟ್ಟಿದೆ, 4th stage ಅಲ್ಲಿ ಇದೆಯಲ್ಲ, ಕ್ಯೂರ್ ಆಗಲ್ಲ, ಅಂದ್ರೆ ನೀವು ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು ನಂಗೆ. ನಾನು ಆಪರೇಷನ್ ಮಾಡಕ್ಕೂ ಮುಂಚೆ ನನಗೆ ಇದು ಗೊತ್ತಿತ್ತು ಹಾಸ್ಪಿಟಲ್. ಏನ್ ಕ್ಯಾನ್ಸರ್ ಅಂತ, ಇದು ಬೋನ್ ಇದು ಮೇಡಮ್, ಇದು ಫುಲ್ ತೆಗ್ದಿದ್ದಾರೆ, ಇಲ್ಲೆಲ್ಲ ಗಂಟಿತ್ತು ಅಂತ ಬಾಯಲ್ಲಿ. ಅವ್ರ ತಂದೆಗಿತ್ತಂತೆ. ನಾನು ಹೈಜಿನಿಕ್ ಆಗಿ ಸ್ವಲ್ಪ ಕ್ಲೀನ್ ಮಾಡ್ತಿರೋದಕ್ಕೆ ಕ್ಲೀನ್ ಆಗಿದೆ. ಇಲ್ಲಾಂದ್ರೆ ಸ್ಮೆಲ್ ಬಂದ್ರೆ ಇರೋಕೆ ಆಗಲ್ಲ, ಅಷ್ಟು ಸ್ಮೆಲ್. ಅದೇ ಟ್ಯೂಬ್ ಹಾಕಿದ್ದಾರೆ ಮೇಡಮ್. ಟ್ಯೂಬ್ ಅಲ್ಲೇ ನಾನು ಲಿಕ್ವಿಡ್ 2 hours ಕೊಡ್ತಾ ಇರ್ತೀನಿ.